ಆದಂತಕ್ಕೆ ಇವ್ರಿಗೆ ಚಿಮಾರಿ ಹಾಕ್ಬೇಕು, ರೈತರೇ ಚಿಮಾರಿ ಹಾಕ್ಬೇಕು. ಅರ್ಥ ಮಾಡ್ಕೊಳ್ಳಿ, ಈಗಲಾದ್ರೂ ಅರ್ಥ ಮಾಡ್ಕೊಂಡು ಯಾರು ಒಳ್ಳೆ ವ್ಯಕ್ತಿ, ಯಾರು ನಮಗೆ ನಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾರೆ ಅನ್ನೋ ಯೋಚನೆ ಮಾಡಿ. ಇದೇ 4-5 ತಿಂಗಳಿಂದ ಮಾರ್ಕೆಟೆಲ್ಲ ಗಲೀಜು ತುಂಬ ಹೋಗಿತ್ತು. ರೈತರು ಆಗ ಹೋಗೋಕೆ ಕೂಡ ಆಗಿರಲಿಲ್ಲ ಪಾಪ. ಒಳಗಡೆ ಮಾರ್ಕೆಟ್ ಒಳಗಡೆ ಹೋಗಿ ಹೂವು ಮಾರಕ್ಕೆ ಕೂಡ ಸ್ಥಿತಿಯಲ್ಲಿ ಕಷ್ಟ ಇತ್ತು. ಆವಾಗ ಏನಪ್ಪ, ಇದೇ ಶಾಸಕರು ಈ ಭಾಗದ ಚಿಕ್ಕಬಳ್ಳಾಪುರ ಪ್ರದೀಪ್ ಈಶ್ವರ್ ಅವರು ಆ ರೈತರಲ್ಲಿ ಬೇಡ್ಕೊಂತಿದ್ರು, ಏನಪ್ಪ ಎಲ್ಲಿದ್ಯಪ್ಪ ಬಾಪ ಅಂತ. ನಮ್ಮನ್ನ ಹೇಳ್ತಾರೆ, ನಾವು ಅಲ್ಲಿ ಇಲ್ಲಿ ಎಲ್ಲ ನಾವು ಜನರ ಮಧ್ಯೆನೇ ಇರ್ತೀವಿ, ನಾವು ಎಲ್ಲೂ ಹೋಗಲ್ಲ ಅಂತ. ಸುಳ್ಳು. ಇದೇ 4-5 ತಿಂಗಳು ಜನರು ಪಾಪ ಅವ್ರಿಗೆ ರೈತರು ಗೋಳು ಇಕ್ಕೊಂಡಿದ್ದಾರೆ. ಹೂವು ಎತ್ಕೊಂಡು ಹೋಗೋಕೆ ಕೂಡ ಕಷ್ಟ ಪರಿಸ್ಥಿತಿಯಲ್ಲಿತ್ತು. ಆ ದಾರಿಗಳಾಗಿತ್ತು, ರೊಚ್ಚು ಮಾರೋಕ್ಕಾಗ್ತಾ ಇರಲಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಇರೋವಾಗ ಇವ್ರು ಈ ಥರ ಕೆಲಸಗಳು ಮಾಡ್ಕೊಂಡು ಇವತ್ತು ಹೋಗಿ ಏನಂತ ಮತ ಕೇಳ್ತಾರೆ ಅವರು? ಏನು ಕೊಡುಗೆ ಇವ್ರದ್ದು ಏನಿದೆ? ಶೂನ್ಯ. ಇವರೇ ಚೊಂಬು, ಖಾಲಿ ಚೊಂಬು ಇವರೇನೆ, ಕಾಂಗ್ರೆಸ್ನವರೇ ಖಾಲಿ ಚೊಂಬು. ಅರ್ಥ ಮಾಡ್ಕೊಂಡು ಕೆಲಸ. ಆ ಬೆಂಬಲಿಗರು, ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಕಾಂಗ್ರೆಸ್ನವ್ರ ಬೆಂಬಲಿಗರೇ ಇಷ್ಟೇ. ಅವ್ರು ದೌರ್ಜನ್ಯ ಮಾಡೋದೇ ಅವ್ರ ಕತೆ. ಅದನ್ನು ಬಿಟ್ಟು ಒಳ್ಳೆ ಸಂಸ್ಕೃತಿ ಅವರಿಂದ ಬೆಳೆಸಿದ್ರೆ ತಾನೇ ಗುಂಡಾಗಿರಿ ಮಾಡ್ಕೊಂಡು ರಾಜಕೀಯ ಮಾಡೋದವರು. ನಾವು ಆಗಲ್ಲ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಆ ಸಣ್ಣ ಕಾರ್ಯಕರ್ತರಾಗಲಿ, ದೊಡ್ಡ ಕಾರ್ಯಕರ್ತರಾಗಲಿ, ಹಿರಿಯರಾಗಿರಲಿ, ಗೌರವನೀಯತೆ ನಡ್ಕೊಂತೀವಿ ನಾವು. ಇದು